ಬೇಸತ್ತ ಜಾಹ್ನವಿ ಆತನಿಂದ ಈಗ ದೂರ ಆಗಿದ್ದಾಳೆ. ಬದುಕಿದ್ರು ಆಕೆ ಮನೆಯವರ ಮುಂದೆ ಕಾಣಿಸಿಕೊಳ್ಳೋಕೆ ರೆಡಿ ಇಲ್ಲ. ಆದ್ರೆ ಜಯಂತ್ ಮಾತ್ರ ಆಕೆ ಬದುಕಿದ್ದಾಳೆ, ಚಿನ್ನುಮರಿ ಬಂದೇ ಬರ್ತಾಳೆ, ಅವಳ ಜೊತೆ ಮಾತಾಡ್ಬೇಕು ಅಂತ ಹೊರಟಿದ್ದಾನೆ. ಹೀಗಾಗಿ ದಿನೇ ದಿನೇ ಆತ ಸೈಕೋ ಆಗಿ ಬದಲಾಗ್ತಿದ್ದಾನೆ. ಆದ್ರೀಗ ಜಯಂತ್ಗೆ ಚಿನ್ನುಮರಿ ಬದುಕಿರೋ ಕ್ಲೂ ಸಿಕ್ಕಿದೆ. ಒಂದ್ ಕಡೆ ಜಾಹ್ನವಿ ಅಜ್ಜಿಗೂ ಎಚ್ಚರ ಆಗಿದೆ. ಹಾಗಾದ್ರೆ ಜಾಹ್ನವಿ ಬದುಕಿರೋ ವಿಚಾರ ಜಯಂತ್ಗೆ ಗೊತ್ತಾಗುತ್ತಾ? ಜಯಂತ್ನಿಂದ ಪಾರಾಗಲು ಅಜ್ಜಿಯೇ ಸಹಾಯ ಮಾಡ್ತಾಳಾ? ಈ ಬಗ್ಗೆ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಜಾಹ್ನವಿ ಸತ್ತಿದ್ದಾಳೆ ಅಂತ ಎಲ್ಲರೂ ಅಂದ್ಕೊಂಡಿದ್ದಾರೆ. ಆದ್ರೆ ಆಕೆ ತನ್ನ ತವರು ಮನೆಗೂ ಬಂದು ಹೋಗಿದ್ದಾಳೆ. ತನ್ನ ಅಜ್ಜಿ ಜೊತೆಯೂ ಮಾತನಾಡಿದ್ದಾಳೆ. ಅಷ್ಟೇ ಅಲ್ಲ, ತನ್ನ ತಾಯಿ ಮುಂದೆಯೂ ಹೋಗಿ ನಿಂತುಕೊಂಡಿದ್ಲು. ಇದನ್ನ ಶ್ರೀನಿವಾಸ್ಗೆ ಲಕ್ಷ್ಮಿ ಹೇಳಿದಾಗ ಕನ್ಸು ಬಿದ್ದಿರ್ಬೇಕು ಅಂತ ಆತ ಹೇಳಿದ್ದ. ಈತ ಹೆಂಡತಿಯನ್ನ ಕಳ್ಕೊಂಡಿರೋ ಜಯಂತ್ ಈಗ ಸೈಕೋ ಆಗಿ ಬದಲಾಗಿದ್ದಾನೆ. ಚಿನ್ನುಮರಿ ಜೊತೆ ಮಾತಾಡ್ಬೇಕು ಅಂತ ಲಕ್ಷ್ಮಿ ಮನೆಗೆ ಬಂದಿದ್ದಾನೆ. ಆದ್ರೀಗ ಜಾನು ಬದುಕಿರುವ ಬಗ್ಗೆ ಜಯಂತ್ಗೆ ದೊಡ್ಡ ಸುಳಿವು ಸಿಕ್ಕಿದೆ. ಜಾಹ್ನವಿಗೆ ಹಾಲು ತುಪ್ಪ ಕಾರ್ಯ ಮಾಡಿದ್ರು. ಆದ್ರೆ ಜಯಂತ್ಗೆ ಅದು ಇಷ್ಟ ಇರಲಿಲ್ಲ. ಚಿನ್ನುಮರಿ ಸತ್ತಿಲ್ಲ, ತನ್ನ ಸುತ್ತಮುತ್ತವೇ ಆಕೆ ಇದ್ದಾಳೆ ಅನ್ನೋದು ಜಯಂತ್ ಬಲವಾದ ನಂಬಿಕೆಯಾಗಿದೆ. ಹೀಗಾಗಿ ಜಾನು ಜೊತೆ ಮಾತಾಡ್ಬೇಕು, ತನ್ನನ್ನ ಬಿಟ್ಟು ಯಾಕೆ ಹೋದ್ರೆ ಅಂತ ಕೇಳ್ಬೇಕು ಅಂತ ಶಾಂತಮ್ಮನನ್ನ ಕರ್ಕೊಂಡು ಮಧ್ಯರಾತ್ರಿ ಲಕ್ಷ್ಮಿ ಮನೆಗೆ ಜಯಂತ್ ಬಂದಿದ್ದಾನೆ. ಲಕ್ಷ್ಮಿ ಮನೆಗೆ ಬರ್ತಿದ್ದಂತೆ ಚಿನ್ನುಮರಿ ಇದ್ದಾಳೆ ಎಂಬ ಅನುಭವ ಜಯಂತ್ಗೆ ಆಗಿದೆ. ಹಾಲು ತುಪ್ಪ ಕಾರ್ಯದ ಎಡೆಯಲ್ಲಿನ ಆಹಾರ ಖಾಲಿಯಾಗಿರೋದು ಜಯಂತ್ ಅನುಮಾನಕ್ಕೆ ಕಾರಣವಾಗಿತ್ತು. ಇನ್ನು ಮನೆಗೆ ಬಂದಿದ್ದ ಜಾಹ್ನವಿ ತಂದೆ ತಾಯಿಯನ್ನ ನೋಡಿದ್ಲು. ನಂತರ ಅಜ್ಜಿಯನ್ನ ಭೇಟಿಯಾಗಿ ತನ್ನೆಲ್ಲಾ ಕಥೆಯನ್ನ ಹೇಳಿಕೊಂಡು ಅಲ್ಲಿಂದ ಹೋಗಿದ್ಲು. ಅಜ್ಜಿಯೂ ಸಹ ತನ್ಗೆ ಪ್ರಜ್ಞೆ ಬಂದ್ರು ಜಯಂತ್ ಭಯದಿಂದ ನಾಟಕ ಮಾಡ್ತಿದ್ದೇನೆ, ಆದ್ರೆ ತಾನು ಹುಷಾರು ಆಗಿಲ್ಲ ಅಂತ ಮಗ ತುಂಬಾ ಹಣ ಖರ್ಚು ಮಾಡ್ತಿದ್ದಾನೆ, ಅದನ್ನ ನೋಡಿ ನನ್ಗೆ ನೋವಾಗ್ತಿದೆ ಅಂತ ಅಜ್ಜಿ ಕಣ್ಣೀರು ಹಾಕಿದ್ದಾಳೆ. ಇದಕ್ಕೆ ಏನಾದ್ರೂ ಒಂದು ವ್ಯವಸ್ಥೆ ಮಾಡೋಣ, ನಮ್ಮ ಸುರಕ್ಷತೆಯಲ್ಲಿ ನಾವಿರ್ಬೇಕು. ಜಯಂತ್ ಎಲ್ಲೆಲ್ಲಿ ಕ್ಯಾಮ್ರಾ ಇಟ್ಟಿದ್ದಾನೆ ಅಂತ ಗೊತ್ತಿಲ್ಲ, ನಾನು ಹೇಳೋವರೆಗೂ ಪ್ರಜ್ಞೆ ಇಲ್ಲದಂತೆ ಆಕ್ಟ್ ಮಾಡು ಅಂತ ಜಾನು ಹೇಳಿದ್ದಾಳೆ. ಮತ್ತೊಂದ್ ಕಡೆ ಲಕ್ಷ್ಮಿ ಮನೆಗೆ ಬಂದಿರೋ ಜಯಂತ್ ಮನೆ ತುಂಬಾ ಓಡಾಡಿದ್ದಾನೆ. ಚಿನ್ನುಮರಿ ಬಂದಿರೋ ಬಗ್ಗೆ ಏನಾದ್ರೂ ಕ್ಲೂ ಸಿಗುತ್ತಾ ಅಂತ ಹುಡುಕಿದ್ದಾನೆ. ಅಜ್ಜಿ ರೂಮ್ಗೆ ಬಂದು ನೋಡಿದಾಗ ಆತನಿಗೆ ಜಾನು ಕಾಲ್ಗೆಜ್ಜೆ ಸಿಕ್ಕಿದೆ. ತನ್ನ ಚಿನ್ನುಮರಿ ಸತ್ತಿಲ್ಲ ಅಂತ ಆತ ಖಚಿತಪಡಿಸಿಕೊಂಡಿದ್ದಾನೆ. ಹೀಗಾಗಿ ಆತ ಮಾವನ ಮನೆಯಲ್ಲೇ ಉಳ್ಕೊಂಡಿದ್ದ. ಬೆಳಗ್ಗೆ ಹೊರಡುವಾಗ ಪಕ್ಕದ ಮನೆ ಹುಡುಗ ಜಯಂತ್ ಅಂಕಲ್, ಜಾನು ಅಕ್ಕ ಎಲ್ಲಿ ಅಂತ ಕೇಳ್ತಾನೆ. ಇದಕ್ಕೆ ದುಃಖದಿಂದ ಜಾನು ತನ್ನೊಂದಿಗೆ ಇಲ್ಲ ಎಂಬ ವಿಷಯವನ್ನ ಹೇಳಿದ್ದಾನೆ ಜಯಂತ್. ಜಯಂತ್ ಮಾತಿಗೆ ಆ ಹುಡುಗ ನಗುತ್ತಾ, ನಾನು ನಿನ್ನೆ ರಾತ್ರಿಯಷ್ಟೇ ಜಾನು ಅಕ್ಕಳನ್ನ ನೋಡಿದ್ದೆ, ನನಗೆ ಚಾಕ್ಲೇಟ್ ನೀಡಿ ಚೆನ್ನಾಗಿ ಓದ್ಬೇಕು ಅಂತ ಹೇಳಿದ್ದಾಳೆ, ಸುಳ್ಳು ಹೇಳ್ಬೇಡಿ ಅಂತ ಹೇಳ್ತಾನೆ ಆ ಹುಡುಗ. ಈ ಮಾತನ್ನ ಕೇಳಿದ ಜಯಂತ್ ಚಿನ್ನುಮರಿ ಬದುಕಿರೋದನ್ನ ಖಚಿತಪಡಿಸಿಕೊಂಡಿದ್ದಾನೆ. ಈತ ಹುಡುಗನ ಮಾತು ಕೇಳಿ ಕಾರ್ನಲ್ಲಿ ಕುಳಿತಿದ್ದ ಶಾಂತಮ್ಮ ಕಂಗಾಲು ಆಗಿದ್ದಾಳೆ. ಇದೀಗ ಜಾಹ್ನವಿ ಈಗ ಹೊರಟಿದ್ದು ಎಲ್ಲಿಗೆ, ಮುಂದೇನು ಮಾಡ್ತಾಳೆ ಅನ್ನೋ ಕುತೂಹಲ ವೀಕ್ಷಕರನ್ನ ಕಾಡ್ತಿದೆ. ಜಾಹ್ನವಿ ಈಗ ವಿಶ್ವನ ಸಹಾಯ ಪಡೆದು ಜಯಂತ್ನ ಒಂದೊಂದೇ ಕೃತ್ಯವನ್ನ ಬಯಲು ಮಾಡ್ಬೋದು. ಆತನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೋದು. ಜಯಂತ್ನ ಪಂಜರದಿಂದ ಬಿಡಿಸಿಕೊಂಡು ಬರಲು ಅಜ್ಜಿಯೇ ಆಕೆಗೆ ಸಹಾಯ ಮಾಡ್ಬೋದಂತ ವೀಕ್ಷಕರು ಕಾಮೆಂಟ್ ಮಾಡ್ತಿದ್ದಾರೆ. ಸೊ ಈ ಬಗ್ಗೆ ನಿಮ್ಗೆ ಏನನ್ನಿಸ್ತಿದೆ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.